ಧಾರವಾಡದ ತುಪ್ಪದ ಅವಲಕ್ಕಿ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಧಾರವಾಡ ಸ್ಟೈಲಿನ ತುಪ್ಪದ ಅವಲಕ್ಕಿ ಬಹಳ ಜನರಿಗೂ ಗೊತ್ತಿಲ್ಲ. ಆದ್ರ ಆ ತುಪ್ಪದ ಅವಲಕ್ಕಿನ ಒಂದ್ ಸರ್ತಿ ನೀವು ತಿಂದ್ರೆ ಸಾಕು, ಮತ್ತೆ ಮತ್ತೆ ಮನಿ ಒಳಗ್ ಮಾಡ್ತೀರಿ. ಎಷ್ಟು ತಿಂದ್ರೂ ತೃಪ್ತಿ ಆಗೋದಿಲ್ಲ, ಅಷ್ಟು ರುಚಿಕರವಾದ ಈ ತುಪ್ಪದ ಅವಲಕ್ಕಿ ಇದು. ಹೋಟೆಲ್ ಒಳಗ ಸಿಗೋ ಈ ತುಪ್ಪದ ಅವಲಕ್ಕಿಗೆ ಮತ್ತೆ ನಾನು ಮನಿಯೊಳಗ್ ನಿಮ್ಗೆ ಹೇಳ್ಕೊಡೋ ತುಪ್ಪದ ಅವಲಕ್ಕಿಗೆ ಸ್ವಲ್ಪ ವ್ಯತ್ಯಾಸ ಅದ. ಯಾಕಂದ್ರೆ ನಾನು ಇದೇ ತುಪ್ಪದ ಅವಲಕ್ಕಿನ ಈ ಉಪವಾಸಕ್ಕಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಈ ಧಾರವಾಡದ ಹೋಟೆಲ್ ಒಳಗ್ ಸಿಗೋ ತುಪ್ಪದ ಅವಲಕ್ಕಿನ ಇವತ್ ಮನಿ ಒಳಗ್ ಮಾಡೋಣ. ನಾ ಇದೇ ಅವಲಕ್ಕಿನ ತುಪ್ಪದ ಅವಲಕ್ಕಿನ ಮಾಡ್ಕೋತ ನಾನು ನಿಮ್ಗ ಹೋಟೆಲ್ ಅಲ್ಲಿ ಮಾಡೋದು ನಾವು ಮನಿಯೊಳಗ್ ಮಾಡೋದಕ್ಕೆ ಏನ್ ಡಿಫ್ರೆನ್ಸ್ ಅದ ಅನ್ನೋದನ್ನ ಹೇಳ್ತೀನಿ. ಇವಾಗ ಒಂದ್ 2-3 ಚಮಚ ತುಪ್ಪದ ಅವಲಕ್ಕಿ ಅಂದ ತಕ್ಷಣ ನೀವು ತುಪ್ಪನೇ ಜಾಸ್ತಿ ತಗೋಬೇಕು. ಆಮೇಲೆ ಒಂದ್ ಸ್ವಲ್ಪ ಶೇಂಗಾದ ಬೀಜ, ಒಂದ್ ಸ್ವಲ್ಪ ಗೋಡಂಬಿ, ಆಮೇಲೆ ಒಂದ್ ಸ್ವಲ್ಪ ಈ ಬಾದಾಮ್ ಹಾಕೋಣ. ಆಮೇಲೆ ಈ ತುಪ್ಪದ ಅವಲಕ್ಕಿ ನಾನು ಇವತ್ತು ನಿಮ್ಗ 2 ಪ್ಲೇಟಿಗೆ ಹಾಕುವಷ್ಟು ಕ್ವಾಂಟಿಟಿ ಒಳಗೆ ಹೇಳಿಕತ್ತೀನಿ. ನೀವು ನಿಮ್ ಕ್ವಾಂಟಿಟಿಗೆ ತಕ್ಕಂತೆ ಇವೆಲ್ಲ ಹೆಚ್ಚಿಗೆ ಹಾಕೋಬಹುದು. ಆಮೇಲೆ ಸ್ವಲ್ಪ ತುಪ್ಪದೊಳಗೆ ಚಂದ ಕರ್ಕೊಳ್ಳೋಣ. ಶೇಂಗಾದ ಬೀಜ, ಈ ಗೋಡಂಬಿ ಎಲ್ಲ ಸ್ವಲ್ಪ ಚಂದ ಕ್ರಿಸ್ಪಿ ಆಗಿ. ಆಮೇಲೆ ಸ್ವಲ್ಪ ಇದ್ರೊಳಗ ಈ ಒಣ ದ್ರಾಕ್ಷಿ ಹಾಕೋಣ. ಈ ಒಣ ದ್ರಾಕ್ಷಿ ನೋಡ್ರಿ, ನೀವು ತುಪ್ಪದಾಗ ಕರೆದ ಮೇಲೆ ತಿಂದಾಗ ಅದ್ರ ಟೇಸ್ಟ್ ಬಹಳ ಚಲೋ ಬರ್ತದೆ. ಆಮೇಲೆ ಈ ಹೋಟೆಲ್ದೊಳಗೆ ಯಾವ ರೀತಿ ಮಾಡ್ತಾರ ಅದನ್ನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಇವಾಗ ಇದನ್ನೆಲ್ಲ ಚಂದ ತುಪ್ಪದಾಗ ಕರ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈ ಶ್ರಾವಣ, ನವರಾತ್ರಿ ಯಾವುದೇ ಇರಲಿ, ಆವಾಗ ಉಪವಾಸಕ್ಕೆ ಇದು ಒಂದು ಭಾಳ ಪರ್ಫೆಕ್ಟ್ ಆದ ಒಂದು ಸ್ನ್ಯಾಕ್ಸ್ ಇದೆ. ಹೊಟ್ಟೆನೂ ತುಂಬ್ತದ, ಆಮೇಲೆ ಬಾಯಿಗೆ ರುಚಿನೂ ಕೊಡ್ತದೆ, ಎನರ್ಜಿನೂ ಕೊಡ್ತದೆ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಅದ ಅದಕ್ಕೆ. ಇವಾಗ ಅದೇ ತುಪ್ಪದೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿನಿ. ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಇದು ಖಾರ ಖಾರ ಇರಲಿ ಅಂತ 1-2 ಹೆಚ್ಚಿಗೆ ಹಾಕೊಂಡ್ರು ಟೇಸ್ಟ್ ಚಲೋ ಬರ್ತದೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ರಿ. ಎಲ್ಲವನ್ನು ಈ ತುಪ್ಪದೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಏನಾದರೂ ನಿಮಗೆ ಕಡಿಮೆ ಅನ್ನಿಸ್ತು ಅಂತಂದ್ರೆ ಇನ್ನೂ 1 ಚಮಚದಷ್ಟು ತುಪ್ಪವನ್ನು ಇದ್ರಾಗ ಜಾಸ್ತಿ ಹಾಕೊಳ್ರಿ. ಇವಾಗ ಎಲ್ಲ ಚಂದ ತುಪ್ಪದೊಳಗೆ ಫ್ರೈ ಆಯಿತು. ಈಗ ಸ್ವಲ್ಪನೇ ಇದಕ್ಕೆ, ಜಾಸ್ತಿ ಅಲ್ಲ, ಸ್ವಲ್ಪ ಕಲರಿಗೆ ಅರಿಶಿಣದ ಪುಡಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಲಿಕತ್ತೀನಿ. ಹಾಕಿ ಆಮೇಲೆ ಇವಾಗ ನೋಡ್ರಿ, ಎಲ್ಲರಿಗಿಂತ ಮುಖ್ಯ ಈ ತುಪ್ಪದ ಅವಲಕ್ಕಿಗೆ ಏನಪ್ಪ ಅಂದರೆ ಈ ಹಸಿ ಕೊಬ್ಬರಿ. ಈ ತುಪ್ಪದ ಅವಲಕ್ಕಿ ಕೊಬ್ಬರಿ ಮತ್ತು ಕೊಬ್ಬರಿದು ನೀರು ಏನಂತೀವಿ, ಎಳೆನೀರು, ಕೊಬ್ಬರಿದು ಹಾಲು ಯಾವುದನ್ನು ಉಪಯೋಗಿಸ್ಬೋದು. ಎಲ್ಲವನ್ನು ನಾನು ಡಿಟೇಲ್ ಆಗಿ ಹೇಳ್ತೀನಿ ನಿಮಗೆ ಮುಂದೆ. ಚಂದ ಒಂದು ಸ್ವಲ್ಪ ಕೊಬ್ಬರಿ ಹಾಕಿನಿ ನಾನು, ಒಂದು ಮುಷ್ಟಿ ಅಷ್ಟು. ಅಂದರೆ ಕ್ವಾಂಟಿಟಿ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕೊಬ್ಬರಿನ 1 ನಿಮಿಷ ಫ್ರೈ ಆಗಿ, ಜಾಸ್ತಿ ಅದನ್ನೇನು ಹುರಿಯೋದು ಬೇಕಾಗಿಲ್ಲ. ಇವಾಗ ಸ್ವಲ್ಪ ಉಪ್ಪು, ಆಮೇಲೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ರಿ. ತುಪ್ಪದ ಅವಲಕ್ಕಿ ಸ್ವಲ್ಪ ಸಿಹಿ, ಸ್ವಲ್ಪ ಖಾರ, ಸ್ವಲ್ಪ ಹುಳಿ ಆಗಿದ್ರೆ ಟೇಸ್ಟ್ ಚಲೋ ಬರ್ತದೆ. ಇವಾಗ ನೋಡ್ರಿ, ನಾನು ಗ್ಯಾಸನ್ನು ಆಫ್ ಮಾಡೀನಿ. ಸ್ವಲ್ಪ ತುಪ್ಪ ಕಮ್ಮಿ ಅನ್ನಿಸ್ತು, ಯಾಕಂದ್ರೆ ನಾನು 2 ಪ್ಲೇಟಿನಷ್ಟು ನಾನು ಇವಾಗ ತುಪ್ಪದ ಅವಲಕ್ಕಿ ಮಾಡ್ಲಿಕ್ಕತ್ತೀನಲ್ಲ, ಅದಕ್ಕೆ ಮತ್ತೆ 1 ಚಮಚದಷ್ಟು ನಾನು ತುಪ್ಪ ಹಾಕೊಂಡೆ ಇದಕ್ಕೆ. ಇವಾಗ ಇದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಕರ್ದಿರೋದು ನಾವೇನು ಡ್ರೈ ಫ್ರೂಟ್ಸು, ಶೇಂಗಾದ ಬೀಜ ಎಲ್ಲವನ್ನ ಒಂದು ಬಟ್ಲದಾಗ ಸೈಡ್ಗೆ ಇಟ್ಕೊಂಡಿ. ಯಾವಾಗ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ಇದು ಎಳ್ನೀರು, ತೆಂಗಿನಕಾಯಿ ಒಡೆದ್ಮೇಲೆ ನಮಗೇನು ಎಳ್ನೀರು ಬರ್ತದ ಅದು ತಗೊಂಡಿನಿ. ಒಂದೊಂದ್ಸರ್ತಿ ಏನಾಗ್ತದೆ, ನಾವು ತೆಂಗಿನಕಾಯಿ ಒಡೆದು 2-3 ದಿನ ಆಗಿರ್ತದ, ಮನೆಯೊಳಗೆ ಎಳ್ನೀರು ಇರೋದಿಲ್ಲ. ಅಥವಾ ಒಡೆದ್ಮೇಲೆ ಕಾಯಿ ಒಳಗೆ ಜಾಸ್ತಿ ಎಳ್ನೀರು ಸಿಗೋದಿಲ್ಲ. ಆ ಟೈಮಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ, ಸ್ವಲ್ಪ ಮನೆಯೊಳಗೆ ತುರಿದು ಕೊಬ್ಬರಿ, ಎಷ್ಟು ಕೊಬ್ಬರಿ ತಗೋತೀರಲ್ಲ ಅದ್ರದಷ್ಟೇ ಸ್ವಲ್ಪ ನೀರನ್ನು ತಗೊಳ್ರಿ. ಆಮೇಲೆ ಇದನ್ನು ಮಿಕ್ಸರ್ ಒಳಗೆ ಚಂದ ಪೇಸ್ಟ್ ಮಾಡೋಣ. ಯಾಕಂದರೆ ನಮಗೆ ಇವಾಗ ಎಳಿನೀರಿಲ್ಲ ಮನೆಯೊಳಗೆ, ಹೌದಾ? ಅದಕ್ಕೆ ನಾನು ಈ ಕೊಬ್ಬರಿಯಿಂದ ತೆಂಗಿನ ಹಾಲು ತೆಗೆದು ಅದನ್ನು ಈ ತುಪ್ಪದ ಅವಲಕ್ಕಿಗೆ ಉಪಯೋಗಿಸೋಣ. ಬಹಳ ರುಚಿಕರನೂ ಅದ, ಹೆಲ್ದಿನೂ ಅದ. ಆಮೇಲೆ ಉಪವಾಸ ಇದ್ದ ದಿನ ಇದರಿಂದ ನಿಮಗೆ ಸಾಕಷ್ಟು ಬಾಡಿಗೆ ಎನರ್ಜಿನೂ ಸಿಗ್ತದೆ. ಇವಾಗ ಮಿಕ್ಸರ್ಗೆ ಹಾಕಿರೋ ಇದನ್ನು ಸ್ವಲ್ಪ ಸೋಸ್ಕೊಳ್ಳೋಣ ಒಂದು ಚಾಳ್ನಿಯಿಂದ. ಪೂರ್ತಿ ಸೋಸ್ಬೇಡ್ರಿ, ಜಾಸ್ತಿ ಹಿಂಡಿ ತೆಗಿಯೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಈ ಹಾಲು ಬೇಕಾಗಿಲ್ಲ, ಕೊಬ್ಬರಿ ಹಾಲು ಸ್ವಲ್ಪ ಆದ್ರೆ ಸಾಕು ನಮ್ಗೆ. ಅದಕ್ಕೆ ಇದು ಮೇಲೆ ಉಳಿದಿರೋ ಕೊಬ್ಬರಿನ ನಾನು ಚೆಲ್ಲೋದಿಲ್ಲ, ಹಂಗೆ ಇಟ್ಕೋತೀನಿ. ಯಾಕಂದ್ರೆ ಇದ್ರೊಳಗೆ ಇನ್ನೂ ಸಾಕಷ್ಟು ರಸ ಮತ್ತು ಕೊಬ್ಬರಿದು ಫ್ಲೇವರ್ ಎಲ್ಲ ಅದ. ಇದನ್ನು ನೀವು ಒಂದು ಬಟ್ಲದೊಳಗೆ ತೆಗೆದಿಟ್ಟು ಬೇಕು ಅಂದ್ರೆ ನೀವು ಅಡುಗೆಗೆ ಉಪಯೋಗಿಸ್ಬಹುದು, ಯಾವುದೇ ಅಡುಗೆ ಒಳಗೂ ಹಾಕ್ಬೋದು. ಇಲ್ಲ ಇವಾಗ ನಾ ಕೊಬ್ಬರಿಯನ್ನು ಈ ಅವಲಕ್ಕಿ ಒಳಗೆ ಹಾಕಿದ್ನಲ್ಲ ಫ್ರೈ ಮಾಡುವಾಗ, ಆವಾಗೂ ಇದನ್ನು ಹಾಕ್ಬೋದು. ಯಾಕಂದ್ರೆ ಇದ್ರೊಳಗೆ ಇನ್ನೂ ಕೊಬ್ಬರಿದು ಅಂಶ ಬಹಳ ಅದ. ಇವಾಗ ಒಂದು ಅರ್ಧ ಬಟ್ಲದಷ್ಟು ಈ ತೆಂಗಿಂದು ಹಾಲು ಬಂತು. ಎಳಿನೀರು ಅದ ನನ್ನ ಹತ್ರ. ನಿಮ್ಮ ಹತ್ರ ಯಾವುದದ ಅದನ್ನು ನೀವು ಉಪಯೋಗಿಸ್ಬೋದು. ಇವಾಗ ಈ ಕೊಬ್ಬರಿದು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿನಿ. ತೆಳ್ಳಗಿರೋ ಪೇಪರ್ ಅವಲಕ್ಕಿ ಅಂತೀವಲ್ಲ, ಆ ಅವಲಕ್ಕಿನೇ ಇಲ್ಲಿ ಉಪಯೋಗ ಮಾಡಬೇಕು ನಾವು. 2 ಪ್ಲೇಟಿನಷ್ಟು ಅವಲಕ್ಕಿನ ನಾನು ಇಲ್ಲಿ ಹಾಕ್ಲಿಕತ್ತೀನಿ. ಆಮೇಲೆ ಇದು ಕೊಬ್ಬರಿ ನೋಡ್ರಿ, ನಾನು ಸೋಸಿದ ಮೇಲೆ ಉಳಿದಿತ್ತಲ್ಲ ಹಸಿ ಕೊಬ್ಬರಿ, ಆ ಕೊಬ್ಬರಿ ನಾನು ಇದ್ರ ಮೇಲೆ ಉಪಯೋಗಿಸ್ಲಿಕತ್ತೀನಿ. ಸ್ವಲ್ಪ
ಲಿಂಬೆ ಹಣ್ಣಿನ ರಸ. ಮುಂಚೆ ನಾ ಹೇಳ್ದಂಗ ಹೋಟೆಲ್ದಾಗಿರೋ ತುಪ್ಪದ ಅವಲಕ್ಕಿಗೆ ನಾನ್ ಮಾಡಿರೋ ತುಪ್ಪದ ಅವಲಕ್ಕಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಏನನ್ನೋದು ಲಾಸ್ಟಿಗೆ ಹೇಳ್ತೀನಿ. ಆದ್ರೆ ನಾನು ಈಗ ಏನ್ ಮಾಡಿರೋ ತುಪ್ಪದ ಅವಲಕ್ಕಿ ಅದಲ್ಲ, ಫಸ್ಟ್ ಟೈಮ್ ನಾ ಮಾಡಿದ್ಮೇಲೆ ಎಲ್ಲರೂ ಬಹಳ ಇಷ್ಟಪಟ್ರು. ಇವಾಗಂತೂ ಸಾಕು ನೋಡ್ರಿ, ಯಾವಾಗ ಬೇಕೋ ನೆನ್ಸಿದಾಗ ಈ ತುಪ್ಪದ ಅವಲಕ್ಕಿ ಮಾಡ್ತೀವಿ ನಾವು. ಅಷ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಎಳ್ನೀರು ಕಾಯಿ ಒಡೆದ್ಮೇಲೆ ಇತ್ತು ಅಂದ್ರ ಅದನ್ನು ತಗೋರಿ, ಇಲ್ಲ ನಾನು ಹೇಳಿರೋ ಹಾಗೆ ತೆಂಗಿನ ಹಾಲನ್ನ ತೆಗೆದು ಅದನ್ನು ತಗೊಳ್ರಿ. ಸ್ವಲ್ಪನೇ ಹಾಕ್ಬೇಕು. ಆಮೇಲೆ ಸಾಕಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ರಿ. ಇದ್ರೊಳಗೆ ನಾವೇನು ಫ್ರೈ ಮಾಡಿಟ್ಟಿವಲ್ಲ ಡ್ರೈ ಫ್ರೂಟ್ಸು, ಶೇಂಗಾದ ಬೀಜ ಎಲ್ಲ ಸ್ವಲ್ಪ ಹಾಕಿನಿ ನಾನು. ಅರ್ಧ ಭಾಗ ಇವಾಗ ಹಾಕಿನಿ. ಇನ್ನು ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ಏನವಲ್ಲ ಯಾವಾಗ ನಾವು ಸರ್ವ್ ಮಾಡ್ತೀವಿ ಅವಾಗ ಹಾಕೋಣ. ಇವಾಗ ಹೋಟೆಲ್ ಒಳಗೆ ಹೆಂಗ್ ಮಾಡ್ತಾರಪ್ಪ ಧಾರವಾಡ ಒಳಗ ಅಂದ್ರೆ, ಫ್ರೈ ಮಾಡುವಾಗ ಈರುಳ್ಳಿ ಹಾಕ್ತಾರ ಅವರು. ಚಂದ 1-2 ಈರುಳ್ಳಿನ ಇದ್ರೊಳಗೆ ಹಾಕಿ ಫ್ರೈ ಮಾಡ್ತಾರೆ. ಆಮೇಲೆ ಇದ್ರ ಮೇಲೆ ನೀವು ಅವ್ರೇನ್ ಮಾಡ್ತಾರೆ, ಇದೇ ರೀತಿ ಅವಲಕ್ಕಿನೆಲ್ಲ ಮಾಡಿದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಈ ಖಾರ ಶೇವ್ ಅಂತಾರಲ್ಲ ಅದನ್ನ ಹಾಕ್ತಾರೆ. ಈ ರೀತಿ ಕೊಬ್ಬರಿ ಹಾಕಿ, ಈ ಮಾರ್ಕೆಟ್ ಒಳಗ್ ಸಿಗೋ ಖಾರ ಶೇವು ಮತ್ತೆ ಸ್ವಲ್ಪ ಮೇಲೆ ತುಪ್ಪದ ಕರ್ದಿರೋ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕ್ತಾರೆ. ಇಲ್ಲಿ ನಾವು ಎಳಿನೀರು ಜಾಸ್ತಿ ಹಾಕ್ಬಾರ್ದು. ಎಷ್ಟು ಒಂದ್ 2-3 ಚಮಚ, ಅಂದ್ರೆ ಈ ತೆಳ್ಳಗನ ಅವಲಕ್ಕಿ ಏನತ್ತಲ್ಲ ಸ್ವಲ್ಪನೇ ಮೆತ್ತಗಾಗಬೇಕು, ಜಾಸ್ತಿ ಮುದ್ದಿಯಾಗಿನೂ ಆಗ್ಬಾರ್ದು. ನಾನು ಹೇಳಿರೋ ಈ ಆಲೂಗಡ್ಡೆದು ಸ್ನ್ಯಾಕ್ಸ್, ಕ್ರಿಸ್ಪಿ ಸ್ನ್ಯಾಕ್ಸ್ ರೆಸಿಪಿ ಆಲ್ರೆಡಿ ನಾನು ನಿಮ್ ಜೊತೆ ಶೇರ್ ಮಾಡಿನಲ್ಲ, ಅದನ್ನು ಮ್ಯಾಲ್ ಉದುರಿಸಬಹುದು. ಇಲ್ಲ ಬರೀ ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಲಿಂಬೆ ಹಣ್ಣಿನ ರಸ ಇಷ್ಟಿದ್ರು ಸಾಕು, ಬಹಳ ರುಚಿಯಾಗಿ ಇರ್ತದೆ.